ಕೋಲಾರದಲ್ಲಿ ಬಾಳೆ ಬೆಳೆದಂತ ಅನ್ನದಾತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ನಿರ್ಮಾಣ ಆಗಿರೋದು ರೈತರಿಗೆ. ತೋಟಗಳಲ್ಲೇ ಬಾಳೆಗೊನೆ ಕೊಳೆಯುತ್ತಾ ಇದೆ. ಖರೀದಿಸೋರಿಲ್ಲ ಅಥವಾ ಮಾರೋದಕ್ಕೆ ಹೊರಟ್ರೆ ಸರಿಯಾದಂತ ದರ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. 2.5 ಲಕ್ಷ ಖರ್ಚು ಮಾಡಿ ಬಾಳೆ ಬೆಳೆದಿದ್ರು ರೈತರು. ಕೆಜಿ ಪಚ್ಚೆ ಬಾಳೆಗೆ 2 ರಿಂದ 5 ರೂಪಾಯಿ ಕೇಳ್ತಿದ್ದಾರೆ ದಲ್ಲಾಳಿಗಳು. ಉತ್ತಮ ಫಸಲಿದೆ, ಆದರೆ ಖರೀದಿಗೆ ದಲ್ಲಾಳಿಗಳು ಬರ್ತಾ ಇಲ್ಲ. ದಿಕ್ಕೆ ತೋಚದಂತ ಸ್ಥಿತಿ ನಿರ್ಮಾಣ ಆಗಿದೆ. ಬಾಳೆಗೊನೆ ಕೊಳೆಯುತ್ತಾ ಇದೆ, 2 ರಿಂದ 5 ರೂಪಾಯಿ ಕೇಳ್ತಿದ್ದಾರೆ ದಲ್ಲಾಳಿಗಳು. ಸರ್ಕಾರ ಪರಿಹಾರ ಕೊಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಆತ ಪಡುವಂತಹ ಪಾಡು ಮತ್ತು ಆತನ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಂದು ಕಡೆ ಬೆಳೆ ಬಂದರೂ ಸಹ ಬೆಲೆ ಇರೋದಿಲ್ಲ, ಮತ್ತೊಂದು ಕಡೆ ಬೆಲೆ ಇದ್ದರೆ ಬೆಳೆ ಇರೋದಿಲ್ಲ. ಅಂಥದ್ದೇ ಒಂದು ಪರಿಸ್ಥಿತಿ ಕೋಲಾರದಲ್ಲೂ ಕೂಡ ನಿರ್ಮಾಣವಾಗಿದೆ. ನಾನೀಗ ಕೋಲಾರ ತಾಲೂಕಿನ ಹುರ್ಟಿ ಅಗ್ರಹಾರ ಗ್ರಾಮದಲ್ಲಿರ್ತಕ್ಕಂಥ ನಾರಾಯಣಸ್ವಾಮಿ ಅನ್ನೋರಂತಹ ಬಾಳೆ ತೋಟದಲ್ಲಿ ನಾನಿದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಏನಂದರೆ ಸಾಕಷ್ಟು ಒಂದು ರೀತಿ ಸಮೃದ್ಧಿಯಾಗಿ ಬಾಳೆ ಬೆಳೆದಿರ್ತಕ್ಕಂಥದ್ದು. ಪಚ್ಚ ಬಾಳೆ ಏನು ನೋಡ್ತಾ ಇದ್ದೀರಾ ನೀವು, ಸಾಕಷ್ಟು ಒಂದು ರೀತಿ ಉತ್ತಮವಾಗಿ ಫಸಲು ಬಂದಿದೆ. ಆದರೆ ದುರ್ದೈವ ಏನಂದರೆ ಆತನಿಗೆ ಈ ಬೆಳೆದಿರ್ತಕ್ಕಂತಹ ಬೆಳೆ ಏನು ಒಂದು ಬಂಡವಾಳ ಹಾಕಿದರೆ ಅದು ಅಸಲು ಕೂಡ ಬರೋದಿಲ್ಲ ಅನ್ನುವಂತಹ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಸಾಲು ಸಾಲಾಗಿ ಏನು ಬಾಳೆಗೊನೆ ಬಂದಿರತಕ್ಕಂಥದ್ದು ಅದು ಸಂಪೂರ್ಣವಾಗಿ ತೋಟದಲ್ಲೇ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ಈಗ ಆ ಒಂದು ಬಾಳೆ ಗೊನೆಯ ವೇಟ್ಗೆ ಮರವೂ ಸಹ ಬಿದ್ದೋಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಇದು ರೈತನ ಒಂದು ಪರಿಸ್ಥಿತಿ. ಯಾಕಂದರೆ ನಾವು ಮಾರ್ಕೆಟಲ್ಲಿ ಖರೀದಿ ಮಾಡಿದಂಥ ವೇಳೆಯಲ್ಲಿ ಅಲ್ಲಿ ಕೆಜಿಗೆ 40 ರೂಪಾಯಿ 45 ರೂಪಾಯಿವರೆಗೂ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥದ್ದು. ಇಲ್ಲಿ ದಲ್ಲಾಳಿಗಳು ಮತ್ತು ಮಂಡಿ ಮಾಲೀಕರು ಸಹ ಯಾರು ಖರೀದಿ ಮಾಡೋದಕ್ಕೂ ಸಹ ಮುಂದೆ ಬರ್ತಾ ಇಲ್ಲ. ಈಗ ಇಷ್ಟೋ ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರು ಕೂಡ ಕೆಜಿಗೆ 5 ರೂಪಾಯಿ 2 ರೂಪಾಯಿ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ರೈತ ತನ್ನ ಒಂದು ರೀತಿ ಆತಂಕ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಏನು ನಾರಾಯಣಸ್ವಾಮಿ ಅನ್ನುವಂಥವ್ರು ಈಗ ಸುಮಾರು 1.5-2 ಎಕರೆನಲ್ಲಿ ಬೆಳೆ ಹಾಕಿದ್ದಾರೆ. ಇದು ಸುಮಾರು 2.5 ರಿಂದ 3 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿ ಬೆಳೆದಿರ್ತಕ್ಕಂಥದ್ದು. ಆದರೆ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ವೆಯ್ಟ್ಗೆ ಯಾವ ರೀತಿಯಾಗಿ ಬಾಳೆಗೊನೆ ಬಿದ್ದೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.